ಪ್ರತ್ಯಕ್ಷ ಕಂಡರೂ ಪ್ರಾಮಾಣಿಸಿ ನೋಡಬೇಕು ಅನ್ನುವ ಕಾರ್ಯ ನಿಮ್ಮದು ನ್ಯೂಸ್ ಚಾನಲ್ಗಳೇ. ನಾವೆಲ್ಲ ನಾವು ಅಂದರೆ ಜನತೆ ನ್ಯೂಸ್ ಚಾನಲನ್ನು ಏನಕ್ಕೆ ನಂಬ್ತೀವಿ, ಯಾಕೆ ಅಷ್ಟು ಗೌರವಿಸ್ತೀವಿ, ಯಾಕೆ ಅಷ್ಟು ನ್ಯೂಸ್ಗಳನ್ನು ನಾವು ನೋಡ್ತೀವಿ ಎಂದರೆ, ಯಾವುದೇ ಒಂದು ಘಟನೆ ನಡೆದರೆ ಅಲ್ಲಿ ನಡೆದಂತಹ ಸುಳ್ಳು, ದಗ, ಮೋಸ, ವಂಚನೆ, ಅನ್ಯಾಯವಾದ ಮಧ್ಯದಲ್ಲಿ ಸತ್ಯವನ್ನು ಹುಡುಕಿ ಹೆಕ್ಕಿ ಹೊರತೆಗೆದು ನಮಗೆ ಬಿತ್ತರಿಸ್ತೀರಾ. ನೀವು ಸತ್ಯವನ್ನೇ ನುಡಿತೀರಾ. ನ್ಯೂಸಲ್ಲಿ ಬರೋದೆಲ್ಲ ಸತ್ಯ ಅಂತ ನಂಬುವಂತಹ ಜನಗಳು ನಾವು. ಅಂಥವರಿಗೆ ನೀವು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಸಣ್ಣ ಸುಳ್ಳು ಸಿಕ್ಕಿದ್ರೆ ಅದನ್ನು ಪ್ರಾಮಾಣಿಸಿ ನೋಡಿ ಸತ್ಯ ಹುಡುಕುವುದನ್ನು ಬಿಟ್ಟು ಅದಕ್ಕೆ ಬಣ್ಣ ಹಚ್ಚಿ ರೆಕ್ಕೆ ಕಟ್ಟು ವಿಧ ವಿಧವಾಗಿ ವರ್ಣಿಸ್ತಾ ಇದ್ದೀರಾ. ಸುಳ್ಳನ್ನು ವರ್ಣಿಸ್ತಾ ಇದ್ದೀರಾ. ನೀವು ವರ್ಣಿಸ್ತಿರುವ ಸುಳ್ಳಿಂದ ಒಬ್ಬಳು ಸತ್ತಂತಹ ಮಹಿಳೆಯ ಆತ್ಮ ನೊಂದ್ಕೊಳ್ತಾ ಇದೆ. ಆಕೆಯ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಯಾಕೆ ಅಂದರೆ ನೀವು ಹೇಳಿರುವ ಸುಳ್ಳು ಆಕೆಯ ಒಂದು ವ್ಯಕ್ತಿತ್ವವನ್ನೇ ವ್ಯಭಿಚಾರಕ್ಕಿಟ್ಟ ಹಾಗಾಗಿದೆ. ಆ ಮಹಿಳೆ ಆ ಥರದವಳಲ್ಲ. ಆದರೆ ನಿಮ್ಮ ಮಾತುಗಳನ್ನು ಕೇಳಿ ಜನ ಅವಳಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಮೂಲಕ ಬೈತಾ ಇದ್ದಾರೆ ಆ ಲೇಡಿನ. ದಯವಿಟ್ಟು ಇದನ್ನು ನಿಲ್ಲಿಸಿ ಸತ್ಯವನ್ನು ಹುಡುಕಿ ಹೆಕ್ಕಿ ಬಿತ್ತರಿಸಿ ಅಂತ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ನನ್ನ ವಿಡಿಯೋದಲ್ಲಿ ಏನಿದೆ ಅಂತ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. ನನ್ನ ವಿಡಿಯೋದ ಉದ್ದೇಶ ಇಷ್ಟೇ. ಇಲ್ಲಿ ನಡೆದ ಘಟನೆನೇ ಬೇರೆ. ಹಾಗಾಗಿ ಆ ಸತ್ತ ಮಹಿಳೆಯ ಆತ್ಮ ನೊಂದಬಾರ್ದು. ಅಯ್ಯೋ, ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಲ್ಲ, ನಾನಂಥವಳಲ್ಲ ಅಂತೇಳಿ ನೊಂದಬಾರ್ದು. ಅಟ್ಲೀಸ್ಟ್ ನನ್ನ ಒಂದು ವಿಡಿಯೋದಿಂದ 10 ಜನಕ್ಕೆ ಸತ್ಯ ಗೊತ್ತಾದರೆ ಸಾಕು, ಎಷ್ಟು ಆ ಆತ್ಮಕ್ಕೆ ಸಮಾಧಾನ ಆಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿರೋದು ಫ್ರೆಂಡ್ಸ್. ಸ್ನೇಹಿತರೆ, ನಿನ್ನೆಯಿಂದ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಅಬ್ಬರಿಸ್ತಾ ಇದೆ ಒಂದು ವಿಷಯ. ಒಬ್ಬಳು 35 ವರ್ಷದ ಪ್ರೀತಿ ಎನ್ನುವ ಮಹಿಳೆ ಪುನೀತ್ ಅನ್ನುವ ಒಬ್ಬ ಹುಡುಗನನ್ನು ಫೇಸ್ಬುಕ್ಕಲ್ಲಿ ಕೇವಲ 3 ದಿನಗಳ ಹಿಂದೆಯೇ ಪರಿಚಯ ಮಾಡಿಕೊಂಡು 3 ದಿನದಲ್ಲಿ ನೀ ನನಗೆ ಬೇಕು ಅಂತ ಹೇಳಿ ಅವನ ಜೊತೆಗೆ ಸುತ್ತಾಡಲಿಕ್ಕೆ ಹೋಗಿದ್ಲು. ಅಲ್ಲಿ ಲಾಡ್ಜಿಂಗ್ ಮಾಡಿದ್ಲು, ಪಾರ್ಕ್ ಸುತ್ತಿದ್ರು, ಕಾರಲ್ಲಿ ಸುತ್ತಿದ್ರು. ಕಾರಲ್ಲಿ ಅವನಿಗೆ ಲೈಂಗಿಕವಾಗಿ ಪ್ರಚೋದನೆ ಮಾಡಿದ್ಲು. ಇಷ್ಟ ಇಲ್ಲದ ಪುನೀತ್ ಅವಳನ್ನು ಕೊಂದ. ಭೀಕರ ಹತ್ಯೆ. ಹಾಸನದ ಹೊಸಕೊಪ್ಪಲಿನ ಪ್ರೀತಿ ಎನ್ನುವ ಮಹಿಳೆಯ ಹತ್ಯೆ. 10 ದಿನದಲ್ಲಿ ಇಬ್ಬರ ನಡುವೆ ಪ್ರೀತಿ ಪ್ರೇಮ. ಫೇಸ್ಬುಕ್ಕಿಂದ ಇನ್ಸ್ಟಾಗ್ರಾಮಿಗೆ ಬಂದರು, ಇನ್ಸ್ಟಾಗ್ರಾಮಿಂದ ವಾಟ್ಸಪ್ಪಿಗೆ ಬಂದರು. ವಾಟ್ಸಪ್ಪಲ್ಲಿ ಏನೇನೋ ಬ್ಯಾಡ್ ಮೆಸೇಜ್ಗಳೆಲ್ಲ ಮಾಡ್ತಾ ಇದ್ಲು ಪ್ರೀತಿ. ಅವಳಿಗೆ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಅವನ ಹಿಂದೆ ಓಡೋದ್ಲು, ಕೊಲೆ ಆದ್ಲು. ಏನೇನೋ ಕೆಟ್ಟ 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 ಸುದ್ದಿಗಳೆಲ್ಲ ಬರ್ತಾ ಇದೆ ಫ್ರೆಂಡ್ಸ್. ಈ ವಿಷಯವನ್ನು ನ್ಯೂಸ್ ಚಾನಲ್ ಅವರು ಅದಕ್ಕೆ ಬಣ್ಣ ಹಚ್ಚುತ್ತಾ ಇದ್ದಾರೆ, ಸುಳ್ಳುಗಳನ್ನು ಸೇರಿಸ್ತಾ ಇದ್ದಾರೆ. ಹಾಗಾಗಿರ್ಬೋದು, ಹೀಗಾಗಿರ್ಬೋದು. ಅವಳಿಗೆ ತುಂಬನೇ ಒಂಥರ ಕಾಮಾತುರಾಣಂ ನ ಭಯ ನ ಲಜ್ಜಾ ಅಂಥೇಳಿ, ಅಂದರೆ ಕಾಮದಲ್ಲಿದ್ದಾಗ ಭಯ ಇರಲ್ಲ, ಲಜ್ಜೆ ಇರಲ್ಲ. ಹಾಗಾಗಿ ಅವನಿಗೆ ಪ್ರಚೋದನೆ ಮಾಡಿದ್ಲು. ಅದು ಅವನಿಗೆ ಇಷ್ಟ ಆಗಲಿಲ್ಲ, ಕೊಂದ್ಲು. ಅವಳು ಹೀಗೆ ಮಾಡಿದ್ದಾಳೆ, ಹಾಗೆ ಮಾಡಿದ್ದಾಳೆ. ಕೇಳಿ 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 ಒಂದು ಹೆಣ್ಣಿನ ಬಗ್ಗೆ ಎಲ್ಲರೂ ಕೆಟ್ಟದಾಗಿ ಬಿಂಬಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಒಂದು ಇನ್ಸಿಡೆಂಟ್ ನಡೆದಿದ್ದನ್ನು ನ್ಯೂಸ್ ಚಾನಲಲ್ಲಿ ಹೇಳ್ತಾ ಇರುವಾಗ ಕೆಳಗಡೆ ಮೆಸೇಜ್ಗಳನ್ನು, ಕಾಮೆಂಟ್ಗಳನ್ನು ನೋಡಿದ್ರೆ ಈ ಪ್ರೀತಿಯನ್ನು ಮಹಿಳೆಗೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ. ಅವಳಿಗೆ ಹಾಗೆ ಆಗಬೇಕು, ಮಾನ ಇಲ್ಲದವಳಿಗೆ ಹೀಗೆ ಆಗಬೇಕು, ಮರ್ಯಾದೆ ಇಲ್ಲದವಳಿಗೆ ಹಾಗಾಯಿತು, ಇನ್ನೊಬ್ಬ ಹುಡುಗ ಬೇಕಿತ್ತ, ಗಂಡಿಸ್ಬೇಕಿತ್ತ, ಈ ಥರ ಮೆಸೇಜ್ಗಳನ್ನು ಓದಿ 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 ಕೆಟ್ಟ ಮನಸ್ಥಿತಿ ಬಂದುಬಿಡ್ತು ಫ್ರೆಂಡ್ಸ್. ಆದರೆ ನಾನಿಲ್ಲಿ ಮಾಡಿರೋ ಉದ್ದೇಶ ಒಂದೇ, ಆ ಪ್ರೀತಿ ಅಂಥವಳಲ್ಲ. ಈ ಕೊಲೆ ಪ್ರೀತಿ ಪ್ರೇಮಕ್ಕೋಸ್ಕರ ನಡೆದಿದ್ದಲ್ಲ. ಈ ಪ್ರೀತಿ ಎನ್ನುವ ಮಹಿಳೆಯ ಕೊಲೆ ಒಬ್ಬ ಹುಡುಗ ಬೇಕು ನನಗೆ ಅಂತೇಳಿ ತನ್ನ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೋಗಿ ಕೊಲೆಯಾಗಿದ್ದಲ್ಲ. ಇದರ ಹಿಂದಿನ ನಿಜವಾದ ಘಟನೆ ಹೇಳ್ತೀನಿ ಕೇಳಿ. ಈ ಪ್ರೀತಿ ಎನ್ನುವ ಮಹಿಳೆ ಹಾಸನದವಳು. ಈಕೆಯ ಗಂಡ ಆಟೋ ಡ್ರೈವರ್. ಈಕೆಗೆ 2 ಮಕ್ಕಳಿದ್ದಾರೆ. ಮೊದಲ ಮಗ 9ನೇ ತರಗತಿ ಓದುತ್ತಾ ಇದ್ದಾನೆ, 2ನೇ ಮಗ 4ನೇ ತರಗತಿ ಓದ್ತಾ ಇದ್ದಾನೆ. ನಿಜವಾಗಿ ನಡೆದ ಸತ್ಯ ಘಟನೆ ಹೇಳ್ತೀನಿ ನಾನು. ಈ ಪ್ರೀತಿ ಎನ್ನುವ ಮಹಿಳೆಯ ಮನೆಯ ಪಕ್ಕದಲ್ಲಿ ಒಬ್ಬಳು ಸುಮಿತ್ರಾ ಅನ್ನುವ ಒಬ್ಬ ಲೇಡಿ ಮನೆ ಮಾಡಿಕೊಂಡು ಬಂದಿದ್ಲು, ಬಾಡಿಗೆ ಮನೆಗೆ ಬಂದಿದ್ಲು.
ಪ್ರೀತಿ ಹಾಗೂ ಸುಮಿತ್ರಳ ಮಧ್ಯೆ ತುಂಬ ಸ್ನೇಹ ಬೆಳೀತು. ಸುಮಿತ್ರಾ ಏನು ಮಾಡಿದ್ಲು, ಪ್ರೀತಿ ಸ್ವಲ್ಪ ಅನುಕೂಲಸ್ತೆ, ಸ್ವಲ್ಪ ಒಡವೆ ದುಡ್ಡು ಎಲ್ಲ ಮಾಡ್ಕೊಂಡಿದ್ಲಂತೆ. ಸುಮಿತ್ರಾ ಅನ್ನೋಳು ಏನು ಮಾಡಿದ್ದಾಳೆ, ಪ್ರೀತಿ ಹತ್ರ 3 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ಪಡೆದಿದ್ದಾಳೆ. ಎಷ್ಟು ದಿನ ಆದರೂ ತೀರಿಸಿಲ್ಲ. ಪ್ರೀತಿ ಸದಾ ನನ್ನ ಹಣ ಕೊಡು, ನನ್ನ ಹಣ ಕೊಡು ಅಂತ ಕೇಳ್ತಾ ಇದ್ದ ಸಂದರ್ಭದಲ್ಲಿ ಸುಮಿತ್ರಾ ಅನ್ನೋಳು ಅಲ್ಲಿಂದ ಮನೆಯನ್ನು ಚೇಂಜ್ ಮಾಡಿ ಮಂಡ್ಯ ಕಡೆ ಹೋಗಿ ಶಿಫ್ಟ್ ಆಗಿದ್ದಾಳೆ. ಶಿಫ್ಟ್ ಆದಾಗಲೂ ಸಹ ಇವಳಿಗೆ ಇನ್ನೂ ಭಯ ಸ್ಟಾರ್ಟ್ ಆಗಿದೆ. ಪ್ರೀತಿಗೆ ನನ್ನ ಪಕ್ಕದ ಮನೆಯಲ್ಲೇ ಇದ್ದಾಗ ಹೇಗೋ ಇಸ್ಕೊಳ್ಬಹುದಿತ್ತು, ಈಗ ತುಂಬ ಮಂಡ್ಯಕ್ಕೆ ಮನೆ ಮಾಡಿದ್ದಾಳೆ, ಮಂಡ್ಯದಲ್ಲಿ ಹೇಗಪ್ಪ ಅಂಥೇಳಿ ಇನ್ನೂ ಕೊಡ್ತಾಳೋ ಇಲ್ಲೋ ಅಂದ್ಕೊಂಡು ಪ್ರೀತಿ ಏನು ಮಾಡಿದ್ದಾಳೆ, ಅವಳಿಗೆ ಜಾಸ್ತಿ ಪ್ರೆಷರ್ ಹಾಕಿದ್ದಾಳೆ, ನನ್ನ ಹಣ ವಾಪಸ್ ಕೊಡು ಅಂತ. ಇವಳು ಪದೇ ಪದೇ ಪ್ರೀತಿ ಸುಮಿತ್ರಳ ಹತ್ರ ನನ್ನ ಹಣ ವಾಪಸ್ ಕೊಡು, ನನ್ನ ಹಣ ವಾಪಸ್ ಕೊಡು ಅಂತ ಕೇಳಿದ್ದು ಸುಮಿತ್ರಳಿಗೆ ಕೋಪ ಬಂದು ಪ್ರೀತಿಯನ್ನು ಮುಗಿಸ್ಲಿಕ್ಕೆ ಸ್ಕೆಚ್ ಹಾಕಿದ್ದಾಳೆ. ಸ್ಕೆಚ್ ಹಾಕಿ ಅವಳಿಗೆ ಪರಿಚಯ ಇದ್ದಂತಹ, ಅಂದರೆ ಸುಮಿತ್ರಳಿಗೆ ಪರಿಚಯ ಇದ್ದಂತಹ ಪುನೀತ್ ಅನ್ನುವ ಒಬ್ಬ ಕಾರ್ ಡ್ರೈವರ್ನ ಅವಳು ಕರೆಸ್ಬಿಟ್ಟು ಎಲ್ಲ ಒಂದು ಕೂತ್ಕೊಂಡು ಸಂಚು ರೂಪಿಸಿದ್ದಾರೆ, ಪ್ರೀತಿಯನ್ನು ನಾವು ಕೊಲೆ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಸುಮಿತ್ರಾ ಏನು ಮಾಡಿದ್ದಾಳೆ, ಒಂದು ಪ್ಲ್ಯಾನ್ ಮಾಡಿದ್ದಾಳೆ. ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಜೊತೆಗೆ ಅವಳ ಬರ್ತಡೇ ಕೂಡ ಇದೆ, 2 ಫಂಕ್ಷನ್ನು ಒಟ್ಟಿಗೆ ಹಿಡ್ಕೊಂಡಿದ್ದೀನಿ, ನೀನು ಖಂಡಿತ ಬರಲೇಬೇಕು ಅಂಥೇಳಿ ಪ್ರೀತಿಗೆ ಅವಳು ಫೋನ್ ಮಾಡಿದ್ದಾಳೆ. ಪ್ರೀತಿ ಸ್ನೇಹಿತೆಯ ಮಗಳು ಫಂಕ್ಷನ್ ಅಂತ ಒಂದು ಕಡೆ ಹೊರಟ್ರೆ, ಇನ್ನೊಂದು ಕಾರಣ ಏನಂದರೆ ಅವಳ ಗೆಳತಿ ಸುಮಿತ್ರಾ ಹೇಳಿದ್ದಾಳೆ, ನೀನು ಫಂಕ್ಷನ್ನಿಗೆ ಬಂದಾಗ ನಿನ್ನ ಸಾಲವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ. ಈ 2 ಕಾರಣದಿಂದ ಪ್ರೀತಿ ತನ್ನ ಗಂಡನಿಗೆ ಹೇಳಿದ್ದಾಳೆ, ನಾನು ಸ್ನೇಹಿತೆ ಮನೆಗೆ ಹೋಗಿ ಬರ್ತೀನಿ, ಫಂಕ್ಷನ್ ಇದೆ ಅಂಥೇಳಿ. ಗಂಡನ ಹತ್ರನೂ ಸಹ ಅದನ್ನೇ ಹೇಳಿದ್ದಾಳೆ. ಆಕೆಯ ತವರು ಮನೆಯಲ್ಲೂ ಸಹ ಅದೇ ಹೇಳಿದ್ದಾಳೆ, ಸುಮಿತ್ರಾ ಮನೆಯಲ್ಲಿ ಫಂಕ್ಷನ್ ಇದೆ, ಕರೆದಿದ್ದಾಳೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ. ಜೊತೆಗೆ ಸುಮಿತ್ರಾ ಏನು ಮಾಡಿದ್ದಾಳೆ, ಮೊದಲೇ ಪ್ಲಾನ್ ಮಾಡಿದಂತೆ ಕಾರ್ ಡ್ರೈವರ್ ಪುನೀತನಿಗೆ ಕಳಿಸಿದ್ದಾಳೆ ಕಾರನ್ನು, ಯಾಕೆ ನೀನು ಹೋಗಿಬಿಟ್ಟು ಪ್ರೀತಿನ ಕರ್ಕೊಂಡು ಬಾ ಅಂತ ಹೇಳಿ. ಪ್ರೀತಿಗೆ ಇವನು ಕಾರಲ್ಲೇ ಕರ್ಕೊಂಡೋಗಿದ್ದಾನೆ ಸುಮಿತ್ರಾ ಮನೆಗೆ. ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ದಾಗ ಅಲ್ಲಿ ಗಲಾಟೆ ಆಗಿದೆ ಸುಮಿತ್ರಾ ಮನೆಯಲ್ಲಿ. ಸುಮಿತ್ರಾ ಮನೆಯಲ್ಲಿ ಗಲಾಟೆ ಆದಾಗ ಪ್ರೀತಿಗೆ ತಲೆಗೆ ಹಣೆಗೆ ಎಲ್ಲ ಹೊಡೆದು ಗಾಯ ಮಾಡಿದ್ದಾರೆ ಹಣದ ವಿಚಾರ ಬಂದಾಗ. ಕೊನೆಗೆ ಏನು ಮಾಡಿದ್ದಾಳೆ ಸುಮಿತ್ರಾ, ಇವಳನ್ನು ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡು ಅಂತ ಹೇಳಿ ಪ್ರೀತಿ ಎದುರುಗಡೆ ಹೇಳಿದ್ದಾಳೆ. ಪುನೀತಿಗೆ ಹೇಳಿದ್ದಾಳೆ ಇವಳನ್ನು ಕೊಂದು ಬಿಡು ಅಂತ ಹೇಳಿ. ಪುನೀತ್ ಏನು ಮಾಡ್ದ, ಅವಳನ್ನ ನಿನ್ನೂರಿಗೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾ ಅಂತೇಳಿ ಕರ್ಕೊಂಡೋಗಿ ಮಧ್ಯದಾರಿನಲ್ಲಿ ಇವಳ ಕೈಯಲ್ಲಿರುವ ಹಣ, ಇವಳ ಮೈ ಮೇಲಿರುವ ಒಡವೆಗಳನ್ನೆಲ್ಲ ಕಿತ್ಕೊಂಡು ಅವಳನ್ನು ಕೊಂದಿದ್ದಾನೆ. ಅವನು ಕೊಂದಿರೋದು ಸುಮಿತ್ರಾ ಹೇಳಿದ ಮಾತಿಗೆ, ಜೊತೆಗೆ ಅವಳಲ್ಲಿರುವ ಒಡವೆ ಹಣನ ಕಿತ್ಕೊಳ್ಳೋಕ್ಕೆ. ಅವನು ಕಿವಿ ಓಲೆ ಎಲ್ಲ ಕಿತ್ಕೊಳ್ಳೋಕೆ ಹೋಗಿ ಹರಿದ್ಬಿಟ್ಟಿದ್ದಾನಂತೆ, ಆಯಿತಾ. ಆವಾಗ ಅವನು ಕೊಂದ, ಅಲ್ಲಿ ಜಮೀನಲ್ಲಿ ಹೂತಾಕ್ದ. ಸುಮಿತ್ರಾ ಏನು ಹೇಳಿದ್ದಾಳೆ, ತನ್ನ ಹೆಸರು ಬರಬಾರ್ದು ಅಂದ್ಕೊಂಡು ನೀನು ದರೋಡೆಗೋಸ್ಕರ ಮಾಡಿದೆ ಅಥವಾ ನಮ್ಮಿಬ್ಬರ ಮಧ್ಯೆ ಸಂಬಂಧ ಇತ್ತು ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳು ಅಂತೇಳಿ ಹೇಳ್ಕೊಟ್ಟಿದ್ದಾಳೆ. ಅವನು ಅದೇ ಥರನೇ ಹೇಳಿದ್ದಾನೆ, ನಮ್ಮಿಬ್ಬರ ಮಧ್ಯೆ ಸಂಬಂಧ ಇತ್ತು, ಇವಳು ನನಗೆ ಒಂಥರ ಭಾವನೆಯಿಂದ ತುಂಬ ಪ್ರಚೋದನೆ ಮಾಡ್ತಿದ್ಲು, ನನಗಿಷ್ಟ ಆಗಲಿಲ್ಲ, ಕೊಂದೆ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ಲೆಕ್ಕ ಹಾಕಿ ಕೇವಲ 3 ದಿನದಲ್ಲಿ ಯಾವ ಹೆಣ್ಣು ತನ್ನ ಗಂಡ ಮಕ್ಕಳನ್ನು ಬಿಟ್ಟು ಹೋಗಲ್ಲ. 3 ದಿನದಲ್ಲಿ ಯಾವ ಹೆಣ್ಣಿಗೂ ಪರಪುರುಷನ ಮೇಲೆ ಮೋಹ ಆಗಲ್ಲ. ಅದರಲ್ಲೂ ಒಬ್ಬ ಸಭ್ಯಸ್ಥ ಹೆಣ್ಣು ಮಗಳು, ಸಂಸಾರವಂತೆ, ಗಂಡನನ್ನು ಮಕ್ಕಳನ್ನು ಪ್ರೀತಿಯಿಂದ ನೋಡ್ತಾ ಇದ್ದವಳು 3 ದಿನದಲ್ಲಿ ಒಬ್ಬ ಹುಡುಗನ ಜೊತೆ ಒಂದು ಕೆಟ್ಟ ಭಾವನೆಲ್ಲ ಹೋಗ್ತಾಳೆ ಅಂದರೆ ಯಾರೂ ನಂಬುವಂಥದ್ದು ಅಲ್ಲ. ಅದು ಸಹ ನಾನು ಒಂದು ಕೇಳ್ಕೊಳ್ತೀನಿ ನ್ಯೂಸ್ ಚಾನಲ್ಸ್ ಅವರಿಗೆ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿ ಅಲ್ಲಿ ಸತ್ಯವನ್ನು ಹೊರತೆಗೆಯುವ ಕರ್ಮ ಅಂದರೆ ಕೆಲಸ. ಆ ಕೆಲಸದಲ್ಲಿ ನೀವಿದ್ದೀರಾ, ನಿಮ್ಮ ಕೆಲಸವೇ ಸತ್ಯವನ್ನು ಹೊರಗೆ ತೆಗೆಯೋದು. ಅದು ಬಿಟ್ಟು ಆ ಸುಳ್ಳಿಗೆ ಇನ್ನೂ ಸ್ವಲ್ಪ ಬಣ್ಣ ಹಚ್ಚಿ, ಅದಕ್ಕಿನ್ನೂ ರೆಕ್ಕೆ ಪುಕ್ಕ ಹಚ್ಚಿ, ಇನ್ನೂ ವರ್ಣನೆ ಮಾಡಿ ಹೇಳೋದು ತಪ್ಪು ಅಲ್ವಾ? ಒಂದು ಹೆಣ್ಣನ್ನು ಅಷ್ಟು ನಿಕೃಷ್ಟವಾಗಿ ಮಾತಾಡೋದು, ಒಂದು ಹೆಣ್ಣಿನ ಬಗ್ಗೆ ಏನೂ ಗೊತ್ತಿಲ್ಲ ನಿಮಗೆ. ಏನೋ ಒಂದು ನ್ಯೂಸ್ ಬಂತು ಅಂದ ತಕ್ಷಣ, ಏನೋ ಒಂದು ವಿಷಯ ಬಂತು ಅಂದ ತಕ್ಷಣ ಅದು ಪರಿಶೀಲನೆ ಮಾಡದೆ ನೀವು ಅಷ್ಟು ಓಪನ್ನಾಗಿ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತೀರಾ ಅಂದರೆ ನಿಜವಾಗ್ಲೂ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಅಲ್ವಾ? ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಈ ಹೆಣ್ಣು ಮಗಳು ಅಂಥವಳಲ್ಲ, ಇದು ಹಣಕ್ಕಾಗಿ ನಡೆದ ಕೊಲೆ. ಈಗ ಆ ಪುನೀತ್ ಅನ್ನೋವನೇ ಒಪ್ಕೊಂಡಿದ್ದಾನೆ. ಇದನ್ನು ಸುಮಿತ್ರಾ ಹಾಗೂ ಇನ್ನೊಬ್ಬ ಗಂಡಸು ಇಬ್ಬರು ಸೇರಿಬಿಟ್ಟು ನನಗೆ ಇದನ್ನು
ಸುಪಾರಿ ಕೊಟ್ಟರು, ನನಗೆ ಹೇಳಿದ್ರು ಈ ಥರ ಮಾಡು ಅಂತ ಹೇಳಿ, ನಾನು ಹಾಗಾಗಿ ಮಾಡಿದೆ ಅಂತೇಳಿ ಒಪ್ಕೊಂಡಿದ್ದಾನೆ. ಆದರೆ ತುಂಬ ಮನಸ್ಸಿಗೆ ಬೇಜಾರಾಗಿದ್ದು ಅಂದರೆ ಈ ನ್ಯೂಸ್ ಚಾನಲ್ಗಳವರು ಹಬ್ಬಿಸಿದಂತಹ ಮಾತಿಗೆ ಈ ಒಂದು ಮಹಿಳೆಯ ಬಗ್ಗೆ ಎಂತೆಂಥ ಕೆಟ್ಟ ಕಾಮೆಂಟ್ಸ್ಗಳು ಬಂತು ಅಂತೇಳಿ ಓದ್ಬಿಟ್ಟು ಅದನ್ನು ನನಗೆ ಆ ನೋವಾಯಿತು, ತುಂಬ ಮನಸ್ಸಿಗೆ ನೋವಾಯಿತು. ಒಂದು ಹೆಣ್ಣಿಗೆ ಈ ಥರ ಎಲ್ಲ ಕಾಮೆಂಟ್ ಹಾಕ್ತಿದ್ದಾರೆ, ಅದಕ್ಕೆ ತಕ್ಕಂಗೆ ನ್ಯೂಸ್ ಚಾನಲ್ ಅವ್ರು ಮಾತಾಡ್ತಿದ್ದಾರೆ. ಅದು ಸುಳ್ಳು, ಸತ್ಯವನ್ನು ನಾನು ಹೇಳಬೇಕು ಅಂತ ಹೇಳಿ ನಾನು ಒಂದು 2 ನ್ಯೂಸ್ ಚಾನಲಲ್ಲಿ ಮೆಸೇಜ್ ಹಾಕಿದೆ. ಇಲ್ಲ, ಸತ್ಯ ಈ ಥರ ಇದೆ, ಇದು ಹಣಕ್ಕೋಸ್ಕರ ಒಬ್ಬಳು ಲೇಡಿ ಮಾಡಿಸಿರೋದಿದು. ಈ ಪ್ರೀತಿ ಅನ್ನೋವಳು ಯಾವುದೇ ಹುಡುಗನ ಜೊತೆಗೆ ಪ್ರೀತಿಗೋಸ್ಕರ ಹೋಗಿಲ್ಲ ಅಂತ ಹೇಳಿ ನಾನು ಮೆಸೇಜ್ ಹಾಕಿದೆ. ಜೊತೆಗೆ ನನ್ನ ಮನಸ್ಸಿಗೆ ಅನ್ನಿಸ್ತು, ಇಲ್ಲ ನಾನೊಂದು ವಿಡಿಯೋ ಮಾಡಿಬಿಟ್ಟೆ ಹೇಳಿಬಿಡೋಣ, ಸತ್ಯ ಹೇಳಲಿಕ್ಕೆ ಭಯ ಬೇಡ, ಆಮೇಲೆ ಸತ್ಯನ ಗೊತ್ತುಪಡಿಸ್ಬೇಕು. ನಾವು ಯಾರೋ ಹೇಳ್ತಿದ್ದಾರೆ ಅಂತ ನಾವು ಮುಚ್ಚಾಕಬಾರ್ದು ಅನ್ನಿಸ್ತು, ನನ್ನ ಮನಸ್ಸಿಗೆ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿದೆ. ನಿಮಗೇನು ಅನ್ನಿಸ್ತು ಅಂತ ನೀವು ದಯವಿಟ್ಟು ತಿಳಿಸಿ. ನನ್ನ ಈ ಅಭಿಪ್ರಾಯಕ್ಕೆ ನಿಮ್ಮ ಅನಿಸಿಕೆ ಏನು ಅಂಥೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು. ಥ್ಯಾಂಕ್ ಯು ಸೋ ಮಚ್.